ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ರೇಮ ಕಾವ್ಯ ಮಂಗಳವಾರದ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಮಹೇಶ್ವರಿ ದಾಮಿನಿ ಮತ್ತು ಸ್ನೇಹ ಮಾತಾಡ್ತಿರೋ ಮಾತೆಲ್ಲ ಕೇಳಿಸ್ಕೊಂಡು ಫುಲ್ ಎದುರುಕೊಂಡು ನಡುಕ್ತಾ ಇದ್ದಾಳೆ. ನಮ್ಮ ಮನೆಯೆಲ್ಲ ಹಾಳು ಮಾಡಿಬಿಡ್ತಾಳೆ, ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾಳೆ, ನನ್ನ ಮಗನ್ನೆಲ್ಲ ಮನೆಯಿಂದ ಆಚೆ ಇಟ್ಟಿದ್ದೀವಳೆ ಅಂತೆಲ್ಲ ಗೊತ್ತಾಗಿ ಎದುರುಕೊಂಡು ರೂಮಲ್ಲಿ ಬಚ್ಚಿಕೊಂಡು ನಡುಕ್ತಾ ಕೂತಿರ್ತಾಳೆ. ಅಲ್ಲಿಗೆ ಕಿಟ್ಟಿ ಬರ್ತಾನೆ. ಅಕ್ಕ ಅಕ್ಕ ಯಾಕೆ ಅಲ್ಲಿ ಕೂತಿದ್ಯಾ? ಅಯ್ಯೋ ನೀನು ಯಾಕೆ ಕೂತಿದ್ಯೋ, ನಂಗೊಂಚೂರು ಅರ್ಜೆಂಟ್ ದುಡ್ಡು ಬೇಕಿತ್ತು ಅಕ್ಕ ಅಂತ ಹೇಳ್ತಾನೆ. ಆದರೂ ಕೂಡ ಅವಳೇನು ಮಾತಾಡ್ದೆ ಹಾಗೆ ಕೂತಿರ್ತಾಳೆ. ಆ ಕಿಟ್ಟಿ ಇದ್ದವನು ಸರಿ ಅಕ್ಕ ನಾನು ದುಡ್ಡು ತೊಗೊತೀನಿ, ನಾನು ದುಡ್ಡು ತೊಗೊಂಡು ಬರ್ತೀನಿ ಅಂತ ಹೇಳಿ ಅವ್ನು ದುಡ್ಡು ತೊಗೊಂಡು ಅಲ್ಲಿಂದ ಹೊರಡ್ತಾನೆ. ಮತ್ತಿಲ್ಲಿ ದಾಮಿನಿ ಅದೇ ರೂಮ್ಗೆ ಬರ್ತಾಳೆ. ಮಹೇಶ್ವರಿ ದಾಮಿನಿನ ನೋಡಿ ಇಲ್ಲ ಇಲ್ಲ ನನ್ನನ್ನು ಬಿಟ್ಬಿಡು, ನನ್ನನ್ನು ಸಾಯಿಸ್ಬೇಡ, ಬಿಟ್ಬಿಡು ಅಂತ ಎದ್ರುಕೊಂಡು ನಡುಕ್ತಿರ್ತಾಳೆ. ಆಗ ದಾಮಿನಿ ಇದ್ದವಳು ಸ್ನೇಹ ಒಂದು ಗ್ಲಾಸ್ ನೀರು ಕೊಡು ನಿಮ್ಮ ಮಹೇಶ್ವರಿ ಅತ್ತೆಗೆ ಅಂತ ಹೇಳ್ತಾರೆ. ಸ್ನೇಹ ನೀರು ತೊಗೊಂಡು ಬರ್ತಾಳೆ. ದಾಮಿನಿ ಇದ್ದವಳು ಮಹೇಶ್ವರಿ ಇದ್ದವಳು ನಂಗೆ ನೀರು ಬೇಡ ಅಂತ ಹೇಳ್ತಾ ಇರ್ತಾಳೆ. ಆದರೂ ಕೂಡ ಕುಡಿ ನೀರನ್ನ ಅಂತ ಮಹೇಶ್ವರಿ ಹಿಂಸೆ ಮಾಡಿ ನೀರು ಕೊಡ್ತಾ ಇರ್ತಾಳೆ. ಮಹೇಶ್ವರಿ ಕೆಳಗಡೆ ಕೂತಿರೋಳನ್ನ ಮೇಲೆ ಎತ್ಬಿಟ್ಟವಳು ಬಾಯಿ ಮುಚ್ಕೊಂಡು ನೀರು ಕುಡಿದ್ರೆ ಸರಿ ಹೋಯ್ತು. ನನಗೆ ಚೆನ್ನಾಗಿ ಗೊತ್ತು, ನಾನು ಸ್ನೇಹ ಮಾತಾಡ್ತಿರೋದನ್ನ ನೀನು ಕೇಳಿಸ್ಕೊಂಡೇನೋ ನನಗೆಲ್ಲ ಗೊತ್ತು. ಈ ಮನೆಯಲ್ಲಿ ದಾಮಿನಿ ಕಣ್ ತಪ್ಪಿಸಿ ಏನೂ ನೋಡಿಯೋಕ್ಕೆ ಸಾಧ್ಯ ಇಲ್ಲ. ಈ ವಿಷಯನ ನೀನು ನಿನ್ನ ಮನಸ್ಸಲ್ಲೇ ಇಟ್ಕೊಂಡು ಬಚಾವ್, ಇಲ್ಲ ಅಂದರೆ ನಿನ್ನ ಸಮಾಧಿ ಗ್ಯಾರಂಟಿ. ಚಾಯ್ಸ್ ಈಸ್ ಯುವರ್ಸ್, ಏನು ಮಾಡ್ತೀಯ ಡಿಸೈಡ್ ಮಾಡ್ಕೊ ಅಂತ ಹೇಳ್ತಾಳೆ. ಮಹೇಶ್ವರಿ ಇದ್ದವಳು ಇಲ್ಲ ನಾನು ಯಾರಿಗೂ ಹೇಳಲ್ಲ, ನನ್ನನ್ನು ಬಿಟ್ಬಿಡು, ನನಗೇನೂ ಮಾಡಬೇಡ, ಬಿಟ್ಬಿಡು ನನ್ನನ್ನು, ನಾನು ಯಾರಿಗೂ ಹೇಳಲ್ಲ ಅಂತ ಹೇಳ್ತಿರ್ತಾಳೆ. ಆಗ ಸ್ನೇಹ ಇದ್ದವಳು ಹಾಂ ಅತ್ತೆ, ಈ ಮನೆಯಲ್ಲಿ ಬ್ಲೈಂಡಾಗಿ ನಂಬೋದು, ನನಗೆ ಸಪೋರ್ಟಿವ್ ಸಿಸ್ಟಮ್ ಅಂದರೆ ಅದು ಮಹೇಶ್ವರಿ ಅತ್ತೆ ಒಬ್ಬರೇ, ಇವ್ರನ್ನ ಆರಾಮಾಗಿ ನಾವು ಬ್ಲೈಂಡಾಗಿ ನಂಬೋದು ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದವಳು ಓಕೆ ಹಂಗಾದ್ರೆ ಒಂದು ಚಾನ್ಸ್ ಕೊಟ್ಟು ನೋಡೋಣ, ಚಾನ್ಸ್ ಕೊಟ್ಟು ನೋಡಿದ್ರೆ ಇವಳು ಏನಾದರೂ ನಮ್ಮ ಪರವಾಗಿದ್ದರೆ ಓಕೆ ಫೈನ್ ಅಂತ ಹೇಳ್ತಾಳೆ. ಆಗ ಸ್ನೇಹ ಇದ್ದವಳು ಅತ್ತೆ, ಇವ್ರನ್ನ ನಮ್ಮ ಕಡೆಗೆ ಹಾಕೊಂಡ್ರೆ ನಮಗೆ ಮುಂದಕ್ಕೆ ಇದು ಯೂಸ್ ಆಗುತ್ತೆ, ಅಡ್ವಾಂಟೇಜು ಅಂತ ಹೇಳ್ತಾಳೆ. ದಾಮಿನಿ ಇದ್ದವಳು ಸರಿ ಮಹೇಶ್ವರಿ ಕೇಳಿಸ್ಕೊ, ನಾನು ಏನು ಹೇಳ್ತಾ ಇದ್ದೀನಿ, ನಿನಗೊಂದು ಚಾನ್ಸ್ ಕೊಡ್ತಾ ಇದ್ದೀನಿ, ನೀನು ಚಾನ್ಸ್ ಕೊಟ್ಟಾಗ ನೀನು ಯೂಸ್ ಮಾಡಿಕೊಂಡ್ರೆ ಬಚಾವಾಗ್ತೀಯ, ಇಲ್ಲ ಅಂದರೆ ಈ ಫ್ಯಾಮಿಲಿನೆಲ್ಲ ಸರ್ವನಾಶ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಮಹೇಶ್ವರಿ ಇದ್ದಳು ಇಲ್ಲ ನನಗೇನೂ ಮಾಡಬೇಡ, ಈ ಕಲ್ಯಾಣಿ ಮನೆಗೆ ಏನಾದರೂ ಮಾಡ್ಕೊ, ನನಗೆ ಬೇಜಾರಿಲ್ಲ, ಆದರೆ ನನ್ನ ಮಗ ರಾಮಗೆ ಮಾತ್ರ ಏನೂ ಮಾಡಬೇಡ ಅಷ್ಟೇ ನಾನು ಕೇಳ್ಕೊಳ್ಳೋದು ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದಳು ಓಕೆ, ನಾನು ಕೊಡೋ ಇನ್ಸ್ಟ್ರಕ್ಷನ್ ಎಲ್ಲ ಕರೆಕ್ಟಾಗಿ ಫಾಲೋ ಮಾಡು, ನಿನ್ನ ಮಗ ರಾಮ್ಗೆ ನಾನು ಏನೂ ಮಾಡಲ್ಲ ಓಕೆ ಅಂತ ಹೇಳ್ತಾಳೆ. ಮಹೇಶ್ವರಿ ಇದ್ದಳು ಸರಿ ಆಯಿತು ಅಂತ ಹ್ಯಾಂಡ್ ಶೇಕ್ ಮಾಡೋಕ್ಕೆ ಹೋಗ್ತಾಳೆ. ಆಗ ದಾಮಿನಿ ಇದ್ದಳು ನೀನು ಹ್ಯಾಂಡ್ ಶೇಕ್ ಮಾಡೋಕ್ಕೆ ಫ್ರೆಂಡ್ಸ್ ಅಲ್ಲ, ನಾನು ನಿನ್ನನ್ನು ಆಟದ ಕೀ ಗೊಂಬೆ ಥರ ಇಟ್ಕೊಂಡಿದ್ದೀನಿ, ನಾನು ಕೀ ಕೊಟ್ಟಾಗ ನೀನು ನಡಿಬೇಕಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಮತ್ತಿನ್ನೊಂದು ಕಡೆ ಕಾವಿನ ರೂಮಲ್ಲಿ ಮಹಾದೇವ್ ಫೋಟೋನ ಅಂಟಿಸಿರ್ತಾಳೆ. ಕಾವಿನ ಕೋಪ ಬಂದಾಗೆಲ್ಲ ಬೈಯೋದಕ್ಕೆ ಹೊಡಿಯೋದಕ್ಕೆ ಅಂತ ಹೇಳಿ ಸೌಜನ್ಯ ಆ ಫೋಟೋನ ಸೌಜನ್ಯನೇ ಬಂದು ಕಿತ್ತಾಕ್ತಿರ್ತಾಳೆ. ಅದನ್ನು ನೋಡಿದಂಥ ಕಾವ್ಯ ಯಾಕೆ ಸೌಜನ್ಯ ಆ ಫೋಟೋ ಕಿತ್ತಾಕ್ತಾ ಇದೆಯಾ, ನೀನೇ ತಾನೇ ಐಡಿಯಾ ಕೊಟ್ಟಿದ್ದು, ನೀನು ಕೋಪ ಬಂದಾಗೆಲ್ಲ ಬೈಯಿ ಫೋಟೋಗೇನೆ ಹೊಡಿ, ಅವಾಗ ನಿನ್ನ ಮನಸ್ಸು ನಿರಳ ಆಗುತ್ತೆ ಅಂತ, ಈಗ ನೀನೇ ಕಿತ್ತಾಕ್ಬಿಟ್ರೆ ಹೆಂಗೆ, ನನಗೆ ಕೋಪ ಬಂದಾಗ ನಾನೇನೇ ಮಾಡಲಿ ಅಂತ ಹೇಳ್ತಾಳೆ. ಆಗ ಸೌಜನ್ಯ ಇದ್ದಳು ನೋಡು ಕಾವ್ಯ, ಗಂಡ ಹೆಂಡತಿ ಸಂಬಂಧ ಅನ್ನೋದು ಒಂದು ಪ್ರೀಶಿಯಸ್ ಇದ್ದಂಗೆ, ಅದನ್ನು ನೀನು ಅರ್ಥ ಮಾಡ್ಕೊ. ಜೀವನದಲ್ಲಿ ನಾವು ಎಷ್ಟೇ ಏನೇ ಓದಿ ಗೋಲ್ಡ್ ಮೆಡಲಿಸ್ಟ್ ತೊಗೊಂಡ್ರು ಕೂಡ ಗಂಡನ ಪ್ರೀತಿ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಅದು ವೇಸ್ಟು. ತವ್ರ ಮನೆ ಅನ್ನೋದು ಬರೀ ಒಂದು ಸ್ಟಾಪ್ ಇದ್ದಂಗೆ, ಆದರೆ ಗಂಡನ ಮನೆ ಆಗಲ್ಲ, ಲೈಫ್ ಟೈಮ್ ನಮ್ಮ ಜರ್ನಿನ ಅಲ್ಲೇ ಕಳಿಬೇಕು. ಗಂಡನ್ನ ಅರ್ಥ ಮಾಡ್ಕೊ, ಮಹಾದೇವ್ರನ್ನ ಒಂಚೂರು ಅರ್ಥ ಮಾಡಿಕೊಂಡು ನೀನು ಪ್ರೀತಿ ಕೊಟ್ಟು ನೋಡು, ಅವರು ಕೂಡ ನಿನ್ನನ್ನು ಅಷ್ಟೇ ಇಷ್ಟಪಡ್ತಾರೆ. ನೀನು ಹಿಂಗೆ ಅವ್ರನ್ನ ದ್ವೇಷ ಮಾಡಿದ್ರೆ ಅದು ನಿನಗೆ ಲಾಸು, ಹಿಂಗೆಲ್ಲ ಮಾಡಬೇಡ. ನೀನೊಂದ್ಸಲಿ ಪ್ರೀತಿ ಕೊಟ್ಟು ನೋಡಿದ್ರೆ ಅವರು ಮುಂಗಾರು ಮಳೆನೇ ಸುರಿಸ್ತಾರೆ, ಆಗ ದುನಿಯಾ ಸೂಪರಾಗಿರುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಆಗ ಕಾವ್ಯ ಇದ್ದವಳು ಅಯ್ಯೋ ಇವಳು ಹಿಂಗೆ ಹೇಳ್ಬಿಟ್ಟು ಹೋಗ್ತಾವಳಲ್ಲ, ಇವಳೇನು ಮೂವಿ ಬಗ್ಗೆ PhD ಮಾಡ್ತಾವಳ ಅಥವಾ ಏನು, ಇಷ್ಟೊಂದು ಭಾಷಣ ಬಿಗ್ದೋಗ್ತಿದ್ದಾಳಲ್ಲ ಅಯ್ಯೋ ಅಂತ ಅನ್ಕೊತಿರ್ತಾಳೆ. ಮಹಾದೇವ ಅದನ್ನೆಲ್ಲ ಕೇಳಿಸ್ಕೊಂಡು ಆಚೆ ನಿಂತ್ಕೊಂಡು ಆಹಾ ಪಾಪ ಈ ಹುಡುಗಿ ಎಷ್ಟು ಕಷ್ಟ ಬಿದ್ದು ಹೇಳ್ಬಿಡ್ತು, ಕೊಟ್ಟಿದ್ದು ಮಾಂಜಾಗೆ ಸರಿಯಾಗಿ ಹೇಳಿದ್ಲು ಬಿಡು ಅಂತ ಹೇಳಿ ಮಹಾದೇವ ಕೂಡ ಅಲ್ಲಿಂದ ಹೊರಡ್ತಾನೆ. ಮತ್ತಿನ್ನೊಂದು ಕಡೆ ರಾಮ್ ಕ್ಲಿನಿಕಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಪ್ರೇಮ ಬಂದ್ಬಿಟ್ಟು ರಾಮ್ ತಗೋ ಬಾಯಿ ಸಿಹಿ ಮಾಡ್ಕೊ, ಸ್ವೀಟ್ ತಂದಿದ್ದೀನಿ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು ಯಾಕೆ ಪ್ರೇಮ, ಏನಕ್ಕೆ ಸ್ವೀಟು ಅಂತ ಹೇಳ್ತಾನೆ. ಆಗ ಪ್ರೇಮ ಹೇಳ್ತಾ ಇದ್ದಾಳೆ ಅದು ಅತ್ತೆ ಇವಾಗ ಸ್ವಲ್ಪ ಚೇತರಿಸ್ಕೊಂಡಿದ್ದಾರಂತೆ ಅಂತ ಹೇಳ್ತಾಳೆ. ಆವಾಗ ಅಯ್ಯೋ ದೊಡ್ಡಮ್ಮ ಹುಷಾರಾದ್ರ ಪ್ರೇಮ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ, ಹಂಗಾದ್ರೆ ಅವರು ಆ ಮಾತ್ರೆ ತೊಗೊಳೋದನ್ನು ಬಿಟ್ಟಿದ್ದಾರೆ ಅಂತ ಆಯಿತು ಅಂತ ಹೇಳ್ತಾರೆ. ಆಗ ಹೌದು ರಾಮ್, ನನಗೆ ಗೊತ್ತಿತ್ತು ನಿನ್ನ ಮಾತಿನ ಮೇಲೆ ಅತ್ತೆಗೆ ನಂಬಿಕೆ ಇದೆ, ಅವ್ರು ಆ ಮಾತ್ರೆ ತೊಗೊಳೋದು ಬಿಟ್ಟೇ ಬಿಡ್ತಾರೆ ಅಂತ, ಹಂಗಾಗಿ ನೀನು ಹೋಗಿ ಒಂದು ಮಾತು ಹೇಳ್ಬಿಟ್ಪ ಅಂತ ಹೇಳಿದ್ದು ಅಂತ ಹೇಳ್ತಾರೆ. ಆಗ ರಾಮ್ ಇದ್ದು ನನಗಂತೂ ತುಂಬ ಸಂತೋಷ ಆಗ್ತಾಯಿದೆ, ಅಂದಾಗೆ ನೀನು ನನ್ನ ಹತ್ರ ಯಾಕೆ ಈ ವಿಷಯ ಮುಚ್ಚಿಟ್ಟಿದ್ದೆ, ಮಾತ್ರೆ ಅತ್ತೆ ಬೇರೆ ತೊಗೊತಿದ್ದಾರೆ ಅನ್ನೋದನ್ನು ಅಂತ ಹೇಳ್ತಾಳೆ. ಆಗ ರಾಮ್ ನಾನು ಟೈಮ್ ಬಂದಾಗೆಲ್ಲ ಹೇಳ್ತೀನಿ ಅಂತ ಹೇಳಿದ್ದೀನಲ್ವಾ, ನೀನೀಗ ಅದನ್ನು ಮತ್ತೆ ಕೇಳಬೇಡ ಕಣೋ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು ಸರಿ ಆಯಿತು, ನೀನು ಕೇಳಬೇಡ ಅಂದಮೇಲೆ ನಾನು ಕೇಳಲ್ಲ ಬಿಡು ಪ್ರೇಮ,
ಆದರೆ ಒಂದು ಕಂಡೀಷನ್, ನನಗೆ ನಮ್ಮ ದೊಡ್ಡಮ್ಮ ಚೆನ್ನಾಗಿರಬೇಕು ಅಷ್ಟೇ, ಅದನ್ನು ಬಿಟ್ಟು ನನಗೆ ಇನ್ನೇನು ಬೇಡ, ನಮ್ಮ ದೊಡ್ಡಮ್ಮನೇ ಯಾವಾಗಲೂ ಖುಷಿಯಾಗಿರಬೇಕು ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದವಳು, ಖಂಡಿತ ರಾಮ್, ಅವರು ನನಗೆ ಬರೀ ಅತ್ತೆ ಮಾತ್ರ ಅಲ್ಲ, ಅವರು ನನ್ನ ಅಮ್ಮನ ಸ್ಥಾನ ತುಂಬಿದ್ದಾರೆ, ಇನ್ನು ಸ್ವಲ್ಪ ದಿನ ನೋಡ್ತಾ ಇರು, ಅವರೇ ನನ್ನ ಚಿಕ್ಕ ಮಗನ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳಿ ಅವರೇ ಆ ಮನೆ ತುಂಬಿಸ್ಕೊಂಡು ಆರತಿ ಮಾಡಿ ನಮ್ಮನ್ನು ಒಳಗಡೆ ಕರ್ಕೊಂತ ನೋಡ್ತಾ ಇರೋ, ಆ ಥರ ಮಾಡ್ತೀನಿ ರಾಮ್ ಅಂತ ಹೇಳ್ತಾಳೆ. ಆಗ ರಾಮ್ ಇದ್ದನು, ನಿನ್ನ ಮಾತಿನ ಮೇಲೆ ನಂಬಿಕೆ ಇದೆ ಪ್ರೇಮ, ಓಕೆ ಹಂಗೆ ಆಗಲಿ ಆದಷ್ಟು ಬೇಗ ಅಂತ ಹೇಳಿ ಇಬ್ಬರು ಖುಷಿ ಪಡ್ತಾರೆ. ಆಗ ಪ್ರೇಮ ತಗೋ ಸ್ವೀಟ್ ತಿನ್ನು ಅಂತ ಹೇಳಿ ಸ್ವೀಟ್ನ ರಾಮ್ಗೆ ತಿನ್ನಿಸ್ತಾಳೆ. ಮಹಾದೇವ ಆಚೆ ಚೇರ್ ಮೇಲೆ ಬಂದು ವಾಚ್ಮೆನ್ ಗೆಟಪಲ್ಲೇ ಕೂತಿರ್ತಾರೆ. ಅಲ್ಲಿಗೆ ಕಾವ್ಯನ ಫ್ರೆಂಡು ಬಂದುಬಿಟ್ಟು ಸೌಜನ್ಯ, ತಾತ ರಾಘವೇಂದ್ರ ತಾತ ನನಗೊಂದು ಹೆಲ್ಪ್ ಮಾಡಬೇಕು ನೀವು, ಏನಂದರೆ ಅದು ನನಗೆ ರೋಡಲ್ಲಿ ಒಬ್ಬ ದೊಡ್ಡ ರೌಡಿ ನನಗೆ ಬೆದರಿಕೆ ಆಗ್ತಾ ಇದ್ದಾನೆ, ತುಂಬ ಹಿಂಸೆ ಕೊಡ್ತಾ ಇದ್ದಾನೆ, ಅವನನ್ನು ನೀವು ಒಂಚೂರು ವಿಚಾರಿಸ್ಕೊಬೇಕು ಪ್ಲೀಸ್ ಅಂತ ಹೇಳ್ತಾಳೆ. ಆಗ ತಾತ ಇದ್ದನು, ಅಯ್ಯೋ ಈ ವಯಸ್ಸಲ್ಲಿ ನಾನು ಹೆಂಗವ ಅವನ್ನ ವಿಚಾರಿಸ್ಕೊಳ್ಳೋದು, ನೀನು ನೋಡಿದ್ರೆ ಅವನು ದೊಡ್ಡ ರೌಡಿ ಅಂತ ಹೇಳ್ತೀಯಾ, ನನ್ನ ಕೈಲಿ ವಿಚಾರಿಸ್ಕೊಳಕ್ಕಾಗದೆ, ಹಾಂ ಯಾರವ ಅವನು, ಹೆಂಗಿದ್ದನವ ಅಂತ ಹೇಳ್ತಾರೆ. ಆಗ ಸೌಜನ್ಯ ಇದ್ದವಳು, ಅಯ್ಯೋ ತಾತ, ಅದು ಈ ಪಿ ಜಿನಲ್ಲಿ ಕಾವ್ಯ ಇದ್ದಾಳಲ್ಲ, ಅವಳು ಗಂಡ ಮಹಾದೇವ, ನನಗೇನೆ ಬೆದರಿಕೆ ಆಗ್ತಾನೆ, ನಿನ್ನ ಕೊಂದುಬಿಡ್ತೀನಿ ಹಂಗೆ ಹಿಂಗೆ ಅಂತ, ನೀವು ಅವ್ರನ್ನ ಸುಮ್ಮನೆ ಬಿಡಬಾರ್ದು, ನಿಮ್ಮ ಕೈಲಿ ಎಲ್ಲ ಶಕ್ತಿನೂ ಇದೆ, ನೀವು ವಯಸ್ಸಾಗಿದೆ ಅಷ್ಟೇ, ಆದರೆ ನಿಮ್ಮ ಕೈಲಿ ಎಲ್ಲ ಶಕ್ತಿನೂ ಇದೆ ನೋಡಿ, ಆ ಪ್ರೊಫೆಸರ್ನ ಟಾಯ್ಲೆಟಲ್ಲಿ ಕೂಡಾಕಿದ್ದು ನೀವೇ, ಅವ್ರ ಕೈ ಮುರಿದಿದ್ದು ನೀವೇನದು ನಂಗೆ ಚೆನ್ನಾಗಿ ಗೊತ್ತು, ಪ್ಲೀಸ್ ನಂಗೆ ಒಂಚೂರು ಹೆಲ್ಪ್ ಮಾಡಿ ತಾತ ಪ್ಲೀಸ್ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಮಹಾದೇವ್ದು ಗಡ್ಡ ಬಿದ್ದೋಗ್ಬಿಡುತ್ತೆ ಕೆಳಗಡೆ. ಅದನ್ನು ನೋಡಿಬಿಟ್ಟು, ತಾತ ರಾಘವೇಂದ್ರ ತಾತ ನೀವು ಮಹಾದೇವ ಇಬ್ಬರು ಒಬ್ಬರೇನಾ ಅಂತ ಇವಳು ಶಾಕ್ ಆಗ್ತಾಳೆ. ಆಗ ಮಹಾದೇವ ಇದ್ದನು, ಹೌದು ಕಣಮ್ಮಿ ನಾನೇ, ಹಾಂ ಅಲ್ಲ ನನಗೆ ಸುಪಾರಿ ಕೊಡೋಷ್ಟು ಧೈರ್ಯನ ನಿನಗೆ, ಅಲ್ಲ ಇವತ್ತು ನನಗೆ ಸುಪಾರಿ ಕೊಟ್ಟಿದ್ಯಾ ನನ್ನ ಏನಾದರೂ ಎತ್ತು ಸಾಯಿಸು ಅಂತ, ನಾಳೆ ಇನ್ನೊಂದು ದೊಡ್ಡ ರೌಡಿಗೆ ಕೊಡ್ತೀಯ, ನಿನ್ನ ಸುಮ್ಮನೆ ಬಿಡ್ತೀನ, ಸುಮ್ಮನೆ ಬಿಡಲ್ಲ ನಾನು ಮಾತ್ರ, ನಿನ್ನ ತಡಿ ಅಂತ ಹೇಳಿ ಕತ್ರಿ ತಗೊಂತಾನೆ ಕೂದಲು ಕಟ್ ಮಾಡೋಕ್ಕೆ. ಆಗ ಅವಳಿದ್ದಳು, ಇಲ್ಲ ಮಹಾದೇವ ಅಣ್ಣ, ನಾನು ಇನ್ನೊಂದು ಸತಿ ನಾನು ಏನೂ ಸುಪಾರಿ ಕೊಡೋಲ್ಲ, ಏನೂ ಮಾಡಲ್ಲ, ನಿಮ್ಮ ಬಗ್ಗೆ ನಾನು ಯಾರಿಗೂ ಹೇಳೋದು ಇಲ್ಲ, ನನ್ನನ್ನು ಬಿಟ್ಬಿಡಿ ಅಂತ ಹೇಳ್ತಾಳೆ. ಆಗ ಮಹಾದೇವ ಇದ್ದವನು, ಸರಿ ಆಯಿತು ಬಿಡ್ತೀನಿ ಒಂದು ಚಾನ್ಸ್ ಕೊಟ್ಟು, ಆದರೆ ನಾನು ಈ ಗಡ್ಡ ಹಾಕಿರೋ ವಿಷಯ ಕಾವ್ಯಂಗೆ ಹೇಳ್ಬಾರ್ದು, ಆಮೇಲೆ ಇನ್ನು 3 ದಿನ ಟೈಮ್ ಕೊಡ್ತೀನಿ, ಕಾವ್ಯ ನನ್ನ ಬಗ್ಗೆ ಬರೀ ಒಳ್ಳೇದೇ ಮಾತಾಡಬೇಕು, ಹಂಗೆ ಮಾಡಬೇಕು ನಿನ್ನ ಅವಳಿಗೆ, ಅರ್ಥ ಆಯ್ತಾ, ಹಂಗಾದ್ರೆ ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಸೌಜನ್ಯ ಇದ್ದಳು, ಸರಿ ತಾತ ಸರಿ ಮಾದೇವಣ್ಣ, ನಾವಳನ್ನ ಹಂಗೆ ಮಾಡ್ತೀನಿ, ನನ್ನನ್ನು ಬಿಟ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಮತ್ತಿನ್ನೊಂದು ಕಡೆ ಶ್ರೀನಿವಾಸ್ ಅವರು ಫೋನ್ ತೊಗೊಂಡು ಪ್ರೇಮಂಗೆ ಫೋನ್ ಮಾಡ್ತಾರೆ. ಪ್ರೇಮ ಹಲೋ ಯಾರಿದು ಅಂತ ಕೇಳ್ತಾಳೆ. ಆಗ ಶ್ರೀನಿವಾಸ್ ಅವ್ರು ಹೇಳ್ತಿದ್ದಾರೆ, ಅದು ನಾನಮ್ಮ ಪ್ರೇಮ, ಶ್ರೀನಿವಾಸು ಕಲ್ಯಾಣಿ ಅವ್ರ ಗಂಡ ನಿಮ್ಮ ಮಾವ ಅಂತ ಹೇಳ್ತಾರೆ. ಆಗ ಪ್ರೇಮ ಇದ್ದಳು, ಓ ಮಾವ ಹೇಳಿ ಇದ್ಯಾವುದು ನಂಬರು ಅಂತ ಹೇಳ್ತಾಳೆ. ಆಗ ಇದು ಮಹಾದೇವ ಹೊಸ ಫೋನ್ ಕೊಡಿಸಿರೋದು ಕಣವ, ನನಗೂ ಫೋನೆಲ್ಲ ಯೂಸ್ ಮಾಡೋಕ್ಕೆ ಬರೋಕ್ಕಿಲ್ವಲ್ಲ, ಹಾಗಾಗಿ ಫೋನ್ ಮಾಡೋದು ಕಲ್ತ್ಕೊಳ್ಳೋಣ ಅಂದ್ಬಿಟ್ಟು ಫಸ್ಟು ನಿನಗೆ ಮಾಡಿದೆ ಕಣವ, ಹಾಗೆ ನಾನು ಕಲ್ಯಾಣಿ ಹೇಗಿದ್ದಾಳೆ, ಹೆಂಗೆ ಅವಳ ಆರೋಗ್ಯ ಎಲ್ಲ ನಾವು ವಿಚಾರಿಸ್ಕೊಳ್ಳೋಣ ಅವಾಗವಾಗ ಫೋನ್ ಮಾಡಿ ಅಂತ ಹೇಳಿ ಫೋನ್ ಮಾಡಿದೆ ಕಣವ, ಹೆಂಗಿದ್ದಾಳವ ಕಲ್ಯಾಣಿ ಅಂತ ಹೇಳ್ತಾರೆ. ಆಗ ಪ್ರೇಮ ಇದ್ದಳು, ಮವ ನೀವೇನು ತಲೆ ಕೆಡ್ಸ್ಕೊಂಬಿಡಿ, ಕಲ್ಯಾಣಿ ಅತ್ತೆ ತುಂಬ ಚೆನ್ನಾಗಿದ್ದಾರೆ, ಇವಾಗ ಆರೋಗ್ಯ ಚೇತರಿಸ್ಕೊಳ್ತಾ ಇದೆ, ಅಂದಾಗೆ ನೀವು ಮತ್ತು ಕಲ್ಯಾಣಿ ಅತ್ತೆ ಆದಷ್ಟು ಬೇಗ ಒಂದಾಗುವಂಥ ಕಾಲ ಬಂದೇ ಬಿಡ್ತಾ ಇದೆ ಮವ, ನೀವೇನು ವರಿ ಮಾಡ್ಕೊಂಬಿಡ್ರಿ, ನಾನಿದ್ದೀನಿ, ನೀವೇನು ತಲೆ ಕೆಡ್ಸ್ಕೊಂಬಿಡಿ ಮವ, ನಿಮಗೆ ಅತ್ತೆ ಬಗ್ಗೆ ಅಪ್ಡೇಟ್ ನಾನು ಕೊಡ್ತಾ ಇರ್ತೀನಿ, ಯಾವಾಗ ಬೇಕಾದ್ರೂ ಈ ನಂಬರ್ಗೆ ಫೋನ್ ಮಾಡ್ಬೋದಲ್ವ ಮವ ಅಂತ ಹೇಳ್ತಾಳೆ. ಆಗ ಶ್ರೀನಿವಾಸ್ ಇದ್ದವರು, ನಮ್ಮ ಯಾವಾಗ ಬೇಕಾದರೂ ಮಾಡ್ಬೋದು, ಫೋನ್ ನನ್ನ ಹತ್ರನೇ ಇರುತ್ತೆ, ಕಲ್ಯಾಣಿ ಬಗ್ಗೆ ಅವಾಗವಾಗ ಅಪ್ಡೇಟ್ ಕೊಡೋದು ಮಾತ್ರ ಮರಿಬೇಡ ಕಣವ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಮಹಾದೇವ ಬಂದು, ಅಪ್ಪಾಜಿ ಯಾರಿಗೆ ಫೋನ್ ಮಾಡಿರೋದು ಅಂತ ಕೇಳ್ತಾರೆ. ಆಗ ಶ್ರೀನಿವಾಸ್ ಇದ್ದವರು, ಅದೇ ಪ್ರೇಮಂಗೆ ಕಣವ, ತಗೋ ಮಾತಾಡು ಅಂತ ಹೇಳಿ ಫೋನ್ ಕೊಡ್ತಾರೆ. ಆಗ ಮಹಾದೇವ ಇದ್ದವರು, ಪ್ರೇಮವರೇ ಹೇಗಿದ್ದೀರಾ ಅಂದಾಗೆ ಕಾವ್ಯನ ನನ್ನ ಪರವಾಗಿ ಮಾತಾಡಬೇಕು, ನನ್ನನ್ನು ಇಷ್ಟಪಡಬೇಕು, ಆ ಥರ ಮಾಡೋಂಗೆ ಅವಳ ಫ್ರೆಂಡ್ಗೆ ಸರಿಯಾಗಿ ಎದುರಿಸ್ಬಿಟ್ಟಿದ್ದೀನಿ, ಅವಳ ಫ್ರೆಂಡೆಲ್ಲ ಒಪ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಾನೆ. ಆಗ ಪ್ರೇಮ ಇದ್ದವರು, ಓಹೋ ಒಳ್ಳೆ ಐಡಿಯಾನೇ ಕಲ್ತ್ಬಿಟ್ಟಿದ್ದೀರಾ ಮಹಾದೇವರೇ, ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದೀರಿ ಈಗ ಅಂತ ಹೇಳ್ತಾರೆ. ಆಗ ಮಹಾದೇವ ಇದ್ದನು, ಅದೆಲ್ಲ ನಿಮ್ಮ ದಯೆ, ನಮ್ಮ ದೇವರು ನೀವಲ್ವಾ ಶ್ರೀಮತಿ ಪ್ರೇಮ ಅವರು, ನೀವು ಹೇಗೆ ರಾಮ್ ಪ್ರೀತಿನ ಪಡ್ಕೊಳ್ಳೋಕ್ಕೆ ಎಷ್ಟು ಕಷ್ಟ ಬಿದ್ದರೋ ನಾನು ನಿಮ್ಮನ್ನು ಸ್ಫೂರ್ತಿಯಾಗಿ ತೊಗೊಂಡು ಅದೇ ಥರ ಮಾಡ್ತಾಯಿದ್ದೀನಿ ಪ್ರೇಮವರೇ, ಏನೋ ಎಲ್ಲ ಒಳ್ಳೆಯದೇ ಆಗ್ತಾಯಿದೆ, ಸದ್ಯ ಒಳ್ಳೆಯದೇ ಆದರೆ ಸಾಕು ಅಂದಾಗೆ ಅಮ್ಮ ಹೇಗಿದ್ದಾರೆ ಅಂತ ಹೇಳ್ತಾನೆ. ಆಗ ಚೆನ್ನಾಗಿದ್ದಾರೆ ಅವರು ಕೂಡ ಅಂತ ಪ್ರೇಮ ಎಲ್ಲ ಅಪ್ಡೇಟ್ನ ಕೊಡ್ತಾಳೆ. ಮತ್ತಿನ್ನೊಂದು ಕಡೆ ದಾಮಿನಿ ಕಾಲ್ನ ಪಂಚಮಿ ಒತ್ತುತ್ತಾ ಇರ್ತಾಳೆ, ಕಲ್ಯಾಣಿ ಕಾಲ್ನ. ಆವಾಗ ಕಲ್ಯಾಣಿಯವ್ರು ಹೇಳ್ತಿದ್ದಾರೆ, ಎಷ್ಟು ಅಂತ ಒತ್ತುತ್ತೀಯ ಪಂಚಮಿ ಕಾಲ್ನ, ನಾನೀಗ ಆರಾಮಾಗಿದ್ದೀನಿ ಬಿಡು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ದಾಮಿನಿ ಬಂದು, ಅಕ್ಕ ಹೇಗಿದ್ದೀರಾ ಅಕ್ಕ, ಈಗ ಆರಾಮಾಗಿದ್ದೀರಲ್ಲ, ತಗೊಳ್ಳಿ ಮಾತ್ರೆ ನುಂಗಿ ಇನ್ನೂ ಬೇಗ ಹುಷಾರಾಗ್ತೀರಾ ಅಂತ ಮಾತ್ರೆ ಕೊಡೋಕೆ ಬರ್ತಾಳೆ. ಆ ಕಲ್ಯಾಣಿ ಇದ್ದೋಳು, ಇಲ್ಲ ದಾಮಿನಿ ನಾನು ಇನ್ಮೇಲೆ ಮಾತ್ರೆ ನುಂಗಲ್ಲ ಅಂತ ಹೇಳ್ತಾಳೆ. ಆಗ ದಾಮಿನಿ ಇದ್ದೋಳು, ಹಿಂಗಂದ್ರೆ ಹೆಂಗೆ ಅಕ್ಕ, ಮಾತ್ರೆ ನುಂಗಿರ್ತಾರೆ ನೀವು ಹುಷಾರಾಗೋದು ಅಂತ ಹೇಳ್ತಾಳೆ. ಆ ಕಲ್ಯಾಣಿ ಇದ್ದೋಳು, ಇಲ್ಲಮ್ಮ ನಾನು ನುಂಗಲ್ಲ, ನನ್ನ ಮಗ ರಾಮ್ ಬಂದು ನನ್ನ ಕಾಲಿಗೆ ಬಿದ್ದು ಪ್ಲೀಸ್ ಈ ಮಾತ್ರೆ ನುಂಗಬೇಡಿ ಅಂತ
ಅಂತ ಹೇಳೋಗಿದ್ದಾನೆ. ನಾನು ಹಂಗಾಗಿ ಮಾತ್ರೆ ನುಂಗಲ್ಲ ಅಂತ ಹೇಳ್ಬಿಡ್ತಾಳೆ. ಅದನ್ನು ಕೇಳಿ ಇವಳಿಗೆ ಶಾಕ್ ಆಗೋಗುತ್ತೆ ದಾಮಿನಿಗೆ. ಓಹೋ, ನನ್ನ ಮೇಲೆ ಎಲ್ಲ ತಿರುಗು ಬಾಣ ಬಿಡ್ತಾವ್ರಲ್ಲ ಅಂತ ಹೇಳಿ ಶಾಕ್ ಆಗ್ತಾಳೆ. ಮತ್ತಿಲ್ಲಿ ಕಾವ್ಯನ ಪರವಾಗಿ ಯಾರೋ ಒಬ್ಬ ಬುಡ್ಬುಡ್ಕಿಯವನು ಬಂದು ಹೇಳ್ತಾ ಇದ್ದಾನೆ, ನೋಡಮ್ಮ ನಿನ್ನ ಜೊತೆನಲ್ಲೇ ನಿನ್ನ ಸೌಭಾಗ್ಯ ಇದೆ, ನಿನ್ನ ಗಂಡ ಇನ್ನೆಲ್ಲೂ ಇಲ್ಲ, ನಿನ್ನ ಜೊತೆನಲ್ಲೇ ಇದ್ದಾನೆ, ಅವನು ಪ್ರತಿಯೊಂದು ಹೆಜ್ಜೆಗೂ ನಿನ್ನನ್ನು ಕಾಯ್ತಾ ಇದ್ದಾನೆ ಅಂತೆಲ್ಲ ಹೇಳ್ತಾನೆ. ಆಗ ಕಾವ್ಯ ಇದ್ದಳು, ಇಲ್ಲ ನನಗೆ ಅವನಂದ್ರೆ ಇಷ್ಟ ಇಲ್ಲ, ಅವನು ನನಗೆ ಸಪೋರ್ಟ್ ಮಾಡಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಆದರೂ ಕೂಡ ಅವನು, ಇಲ್ಲ ಅಮ್ಮ, ನೀನು ಯಾರನ್ನ ದ್ವೇಷ ಮಾಡ್ತಾ ಇದೆಯೋ ಆದಷ್ಟು ಬೇಗ ನೀನು ಅವ್ರನ್ನೇ ಪ್ರೀತಿ ಮಾಡೋ ಅಂಥ ಕಾಲ ಬಂದೇ ಬಿಡುತ್ತೆ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಕಾವ್ಯಂಗೂ ಕೂಡ ಮನಸ್ಸು ಚೇಂಜ್ ಆಗಿ ಮಹಾದೇವ್ ಹತ್ರ ಹೋಗಿ, ಸಾರಿ ಮಹಾದೇವ, ನನ್ನ ಕ್ಷಮಿಸ್ಬಿಡು, ನಿನ್ನ ಬಗ್ಗೆ ಅರ್ಥ ಮಾಡ್ಕೊಳ್ದೇನೆ ಮಾತಾಡ್ಬಿಟ್ಟೆ, ಇವಾಗ ನನಗೆ ನಿನ್ನ ಬಗ್ಗೆ ಎಲ್ಲ ಅರ್ಥ ಆಯಿತು, ನೀನು ನನ್ನನ್ನು ಎಷ್ಟು ಇಷ್ಟಪಡ್ತೀಯ ಅನ್ನೋದು ಗೊತ್ತಾಯಿತು, ಐ ಲವ್ ಯು ಸೋ ಮಚ್ ಮಹಾದೇವ ಅಂತ ಹೇಳಿ ಹಗ್ ಮಾಡಿ ತಪ್ಕೊತಾಳೆ. ಕೊನೆಗೂ ಅವರಿಬ್ಬರು ಒಂದಾಗ್ತಾರೆ. ಇದಿಷ್ಟು ಬಂದು ಇವತ್ತಿನ ಎಪಿಸೋಡ್ ಫ್ರೆಂಡ್. ನಾಳಿನ ಎಪಿಸೋಡ್ಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.